ಮೇಲಿನ ಧರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ ಹರಿಯೇ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹು ಮಾರನೆಯ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹು ಮಾರನೆಯ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ ಜೀವವೊಂದು ನಾಮ ಹಲವು ಏನಿ ವಿಚಿತ್ರ ನಾಟಕ ಜೀವವೊಂದು ನಾಮ ಹಲವು ಏನಿ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ ಬಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟೆಯೇ ನಾಯಕ ಬಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟೆಯೇ ನಾಯಕ ಹರಿಯೇ ಮರೆತ ಮೇಲಿನ ಹರಿಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಅಣ್ಣ ಸೋದರಿ ಅಣ್ಣ ಸೋದರಿ ನಿನಗೆ ನಮಸ್ಕಾರ ಮಂಗಳವಾಗಿದೆ. ಧರ್ಮನಂದನ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮನೇ ನಮ್ಮ ಮರೆಯನ್ನು ಲಾಲಿಸಿ ನಮ್ಮ ಪಕ್ಷವು ವಹಿಸಿದೆಯಾ ದೇವದೇವ? ಪರಮಾತ್ಮ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯು ಅಪಾರವಾಗಿರುವುದು.
ಧರ್ಮನಂದನ, ಪರಮಾತ್ಮ ನನ್ನೊಂದು ಇಷ್ಟೊಂದು ಹೊಗಳವೆ ಏಕೆ? ಪರಮಾತ್ಮ ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ರಾಜ್ಯದ ಆಸೆಯಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಎಲ್ಲರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಣ್ಣ ಪರಮಾತ್ಮ, ಧರ್ಮನಂದನ, ಸಮರವು ಒಲ್ಲೆನಯ್ಯ. ಪರಮಾತ್ಮ, ಸಮರವು ಒಲ್ಲೆನಯ್ಯ. ಗಿರಿ ಸಂಪತ್ತಿನ ಆಸೆಗಾಗಿ ಮುರಹರಿ ಮಹಿಪನಾಗಿ. ಪರಮಾತ್ಮ, ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ದರ್ಶನಯ್ಯ. ಪರಮಾತ್ಮ, ಬಂಧು ಬಾಂಧವರ ರಕ್ತದಿಂದ. ಪರಮಾತ್ಮ, ಬಂಧು ಬಾಂಧವರ ರಕ್ತದಿಂದ ಅಪಮಿತ್ರ ಭರತ ಮಾತೆಯನ್ನು ಚಿರದಲ್ಲಿ ವರೆಗಿನ ಮುಂದೆ ಘೋರ ಹತ್ಯವೇ ವೀಕ್ಷಿಸಿ. ಪರಮಾತ್ಮ, ಧರ್ಮನಂದನ, ಚಿಂತಿಸಬೇಡ ಸಹೋದರ. ಮುಂದೆ ಘೋರ ಹತ್ಯವೇ ವೀಕ್ಷಿಸಿ ಗಿಡದಿ ಕೆರಳು ಸಂದಿಗೆ ಆಪತ್ ಬಾಂಧವೇ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ, ಪರಮಾತ್ಮ, ಪರಮಾತ್ಮ, ಧರ್ಮನಂದನ, ಸಮರವೆಂಬ ಎಮ್ಮಾರಿಗೆ ಅಪವಿತ್ರವಾದ ಭರತಮಾತೆಯನ್ನು ಬಲಿ ಕೊಟ್ಟು ಅದ್ಯಾವ ಜಲದಿಂದ ತಂದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋ ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಪರಮಾತ್ಮ, ನಮ್ಮಗಳ ಅಭಿಮತಕ್ಕೆ 10 ಜನ ಗೊತ್ತು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನ ಪಾಶ ನಮ್ಮನ್ನು ಬಂಧಿಸಿದೆ. ಬಿಡಬೇಕು ನಮ್ಮ ಹೇಳಿ ಜನ್ಮವನ್ನ. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಗೆ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಹೌದೇ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಮೊದಲು ತೊಲಗಿಸೋಣ ಎಂದರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ಪರಮಾತ್ಮ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ನೃಪದ ನರೇಂದ್ರ ನಂದಿನಿ, ಏಕಮ್ಮ ಚಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಲ್ಲವೂ ಹೇಗೆ ನಿರ್ಧರಿಸುವುದು? ಅಣ್ಣ, ಸಹೋದರಿ, ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಕರತಟ್ಟಿ ಕೇಕೆಂದೆರೆದು ತೊರವಿಗೆ ಕೈಚಾಚಿ ವಸ್ತ್ರಾಪಹರಣ ಬಗೈದು
ಭೀಮಸೇನ. ಕಟ್ಟಿಗೆ ಮೆರೆದು ತೊರಮೆಗೆ ಕೈ ಚಾಚಿ ವಸ್ತ್ರಾಭರಣವಗೈದು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು. ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು. ಜನಾರ್ದನ ವೇಣುಲೀಲಾ ಕೃಷ್ಣ ಕೈ ಹಿಡಿದ ಪತ್ನಿಯನ್ನು ಪರಮಾತ್ಮ ವಜ್ರ ವೈಢೂರ್ಯಗಳ ಪರಿ ಪಂಥದಲ್ಲಿ ಫಲವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ. ಪರಮಾತ್ಮ ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾನ್ ಹೋರಾಟ ಭೀಮಸೇನ. ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಯ ಸೌಟನ್ನು ಹಿಡಿದುಕೋ. ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮಸ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬಾ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆಕೆ? ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ಕಟ್ಟುಕೋ. ಪಾಂಚಾಲಿ ಅಣ್ಣ, ಸಹೋದರಿ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗೆಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಲಗೆ ಕೈ ಚಾಚಿದವನ ಒರಲನ್ನು ಸೀಳಿ ಅವನ ಬಿಸಿ ನೆತ್ತನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಸ್ತುತಿಯಾದ ನಾನು ಸ್ಥಿತಿಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು ಸಹೋದರಿ. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೋ ಈಕೆ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗೋ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ. ಏಕೆ ಹಿಂದುಳಿದ ನಾಲ್ವರು ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ಕನಗದ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ನುಡಿದಯೋ ನೀನಂದು ದಂಬದ ನುಡಿಗಳ ಮಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋಹರ ಅಡಗಲೇ ನಿನ್ನ ಮೋಹನ ಕಂಠದ ಕರುಳಿರಿಯುವ ಬಿರುನುಡಿಯ ಕಣ್ಣೇನಲ್ಲದೆ ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಎಂಡಿರೋ ಕಣ್ಣಲ್ಲಿ ಶತಸಹಸ್ರ ಅವಡಿ ಕಮ್ಮನೆಯ ಆಕರಿಸುವೆ. ಅವನ ಕೌರವರ ಬೆಂಬಲವಾಗಿ ನಿಲ್ಲದೆ ತಲಕಿ ಸಮುದ್ರವ ಸೆಳೆತನ ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟಗಳನ್ನು ಬಗೆದು ದುರ್ಯೋಧನ ಉಪಯೋಗಿಸುತ್ತೆ ಕಟ್ಟಿಸುವೆ ಈ ಬಿರುಮುಡಿಯನ್ನ ಹಣದಿರು ವ್ಯತೆಯ ನರಕಮರ್ದನ ಹೇಳನ್ನು ಬಸವ ಅರ್ಜುನ
ಗುರುವರ ತಿರವ ಕಡೆಯದ ಬಿಡನ ಗುರುವರ ತಿರವ ಕಡೆಯದ ಬಿಡನ ಪ್ರತಿ ಸಂಸ್ಥದಲ್ಲಿ ಮುಳುಗಿದ್ದೇವೆ ಪ್ರತಿ ಸಂಸ್ಥದಲ್ಲಿ ಮುಳುಗಿದ್ದೇವೆ ಮುಳುಗಿ ಈ ಭೂಮಿ ನಡುಗಿ ಬುದ್ಧಿರ ಮತದಲ್ಲಿ ಸಪ್ತ ಸಹೋದರವು ಗೋರ್ಕೆರೆಯಲಿ ಆಗುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಅರ್ಜುನ, ಪರಮಾತ್ಮ ನೀನೇನು ಹೇಳಿದೆ? ಪರಮಾತ್ಮ ವಿಷ ಸ್ವಲ್ಪಕ್ಕೆ ಹಾಲುಣಿಸಿ ಕರಿಕರಿಸುತ್ತದೆ, ಅದರ ವಿಷವು ಬಿಡುವುದೇ? ಅದಕ್ಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಷೇತ್ರಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ. ಅರ್ಜುನ ಹೇಳಪ್ಪ ಅರ್ಜುನ. ಪ್ರಾಣಾಕ್ಷಣಂ ಮೆಚ್ಚಿಸಿ ಪಡೆದ ನೆಪತು ವಿಧಾತ್ರ ಪ್ರಯೋಗದಿಂದ ಗಳಿಸಿದನ ಜಯನೆಂಬ ಬೆದರನ್ನು ಹರಿಗಳ ಆಚೆಗೈಯಲ್ಲಿ ಅಮಿತ ಅನುಜರ ನೊಯ್ಯುವುದು ತರವೇ ಧರ್ಮ ಜಗೆ ಕೃಷ್ಣ. ಧರ್ಮನಂದನ, ಪರಮಾತ್ಮ ನಿನ್ನ ಸಹೋದರರು ಭ್ರಾತೃವೆಂಬ ಭಾವನೆಯಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸ್ವೇಡಿನ ಜ್ವಾಲೆ ಹತ್ತಿ ದಗದಗನೆ ಉರಿಯಲಾರಂಭಿಸಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ಮನಸ್ಸಿನಲ್ಲಿಯೇ ತವಕ ಪಡುತ್ತಿರುವರು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ಧರ್ಮನಂದನ, ಪರಮಾತ್ಮ ಧರ್ಮನಂದನ, ತಾಳದ ದೈವದು ಅಸಮ್ಮತವೇನದು. ಪರಮಾತ್ಮ ತಾಳದ ದೈವದು ಅಸಮ್ಮತವೇನಗೆ ಚಾಲಿಸದೇನ ಬೇಡುವೆ ದೇವ. ಪರಮಾತ್ಮ ಚಾಲಿಸದೇನ ಬೇಡುವೆ ದೇವ. ಪರಮಾತ್ಮ ಶಾಂತಿಯಿಂದಾಗಿ ರಾಜ್ಯವ ಪಡೆಯವ. ಪರಮಾತ್ಮ ಧರ್ಮನಂದನ, ಶಾಂತಿಯಿಂದಾಗಿ ರಾಜ್ಯವ ಪಡೆಯವ. ಮರವು ಬೇಡ ಮಗೆ ಬೇಡುವೆ ದೇವ. ಸಮರವು ಬೇಡ ಮಗೆ ಬೇಡುವೆ ದೇವ. ಸಮರದಿಂದಲಾಗುವ ಪಾಪದ ಫಲವೇಕೆ? ಪರಮಾತ್ಮ ಸಮರದಿಂದಲಾಗುವ ಪಾಪದ ಫಲವೇಕೆ? ಸಮರವು ಬೇಡ ಮಗೆ. ಸಮರವು ಬೇಡ ಮಗೆ ಓ ದೇವ. ಸಮರವು ಬೇಡ ಮಗೆ ದೇವಾ ದೇವಾ. ಪರಮಾತ್ಮ ಪರಮಾತ್ಮ ಸಹೋದರಿ, ಪರಮಾತ್ಮ ನನ್ನ ಬುದ್ಧಿಗೆ ಮುಂಕುವುದಂತೆ ಆಗಿದೆ. ಮುಂದೆ ನಿಮ್ಮ ಚಿತ್ತ ಇದ್ದಂತೆ ಮಾಡುವ ಮುಕುಂದ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಧರ್ಮನಂದನ, ಪರಮಾತ್ಮ ಭೀಮಾರ್ಜುನನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ,
ನೃಪದ ನರೇಂದ್ರನಂತೆಯೇ ಕಣ್ಣೀರ ಕಾಲವೇ ಬತ್ತಿ ಹೋಗಲೇಬೇಕು. ಧರ್ಮನಂದನ, ಪರಮಾತ್ಮ, ಈ ಸಂಧಿಯಿಂದ ಎಲ್ಲರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸವೇ. ಧರ್ಮನಂದನ, ಪರಮಾತ್ಮ, ಇನ್ನಿದ್ದರೆ ಅಣ್ಣ, ಸಹೋದರಿ, ಧರ್ಮರಾಜರ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಚಿಂತಿಸದಿರು ಸಹೋದರಿ, ಚಿಂತಿಸದಿರು. ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಡೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು, ಶಾಂತಿಯ ತಾಡೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು. ವ್ಯಾಕುಲ ಪಡಲೇಕೆ ಹೃದಯನೇ ಸಹೋದರಿ, ವ್ಯಾಕುಲ ಪಡಲೇಕೆ ಹೃದಯನೇ ಮರೆವೆನೆ ನಿನ್ನನು ಮನವೈಸಿ. ಸಹೋದರಿ, ನೀನಸು ನಗುದಿರೆ ತಂಗಿ, ಸಹೋದರಿ, ನೀನಸು ನಗುದಿರೆ ನೀನದು ನಗುತ್ತಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆದಿಯ ವಿಶ್ರಾಂತಿ. ಸಹೋದರಿ, ನಿಮ್ಮ ಏಳಿಗೆಗಾಗಿಯೇ ಮರೆದಿಯ ವಿಶ್ರಾಂತಿ. ಹೃದಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆನೆ, ಚಿಂತಿರು ಚಿಂತೆ ಪಡದಿರು, ಶಾಂತಿಯ ತಾಡೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು, ಚಿಂತೆ ಪಡದಿರು. ಸಹೋದರಿ, ಮದಿಸಿದ ಕೌರವನ ಮೂಲವ ಸಹೋದರಿ, ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ನಭದಳು ಮೆರೆಸಿ. ಸಹೋದರಿ, ಪಾಂಡವ ಕೀರ್ತಿಯ ನಭದಳು ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸಹೋದರಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನನ ದರ್ಪ ಮುರಿವೆನು ಗಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಸಹೋದರಿ, ಸರ್ಪಲಾಂಛನನ ದರ್ಪ ಮುರಿವೆನು ಗಪಿಧ್ವಜ ದಿಗ್ವಿಜಯದಿ ಮೆರೆಸುವೆ. ಚಿಂತೆ ಪಡದಿರು, ಶಾಂತಿಯ ತಾಡೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸೋದರಿ, ಚಿಂತೆ ಪಡದಿರು ನೀ ಸಹೋದರಿ. ಸಹೋದರಿ, ನೀನು ಚಿಂತಿಸಬೇಡ. ನಾನು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ಹಾಗೆ ಆಗಲಿ ಅಣ್ಣ. ನಾನಿನ್ನು ಬರಲೇ? ನೀನು ಮಾಡಿದ ಶಪಥವೇನಾಯ್ತು? ಶಪಥವೇನಾಯ್ತು?
ಶಪಥವೇನಾಯಿತು? ಹತ್ತು ಏ ಸೋಮಲರಾದ ಶಕನೆಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಕಾರಣಗಳೇ ಮತ್ತು ಏನೀ ಬಗೆಯ ಕೋಕ ಕಂಠದ ಕರ್ಕಶಕ್ಕೆ ಏನೀ ಪ್ರಳಯಾಗ್ನಿಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಕಂಠದ ಕೂಕ ಕಂಠದ ಕುತ್ಸಿಕತೆ ಪ್ರವೀಣ ಮಲಮಾಸ್ತರ್ಯದ ಮಹಾನಿಪುಣ ಕಪಟದೂತ ವಿದ್ಯಾ ವಿಶಾರದನಾದ ಈ ಸೌಬಲರಾಜ ಶಕುನಿಯ ಮುಂದೆ ನಿಮ್ಮಗಳ ಸರಸ ಸಲ್ಲಾಪ ಅಂದು ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ಮತ್ತ ದುರ್ನೀತ ದುರುಳ ದುರ್ಯೋಧನನ ಕೇಳು. ನಿನ್ನ ಎತ್ತಮ್ಮನ ಸಹೋದರನೆಂಬ ಮಮತೆಯನ್ನು ಮರೆತು ಗಾಂಧಾರ ವಂಶೋದ್ಧಾರಕರು ನಿರಪರಾಧಿಗಳು ಆದ ನನ್ನನ್ನು, ನನ್ನ 99 ಮಂದಿ ಸೋದರರನ್ನು, ನನ್ನ ಜನ್ಮವಾದ ನಿನ್ನ ಕತ್ತಲೆ ಕೋಣೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಬ್ಬ ಈಗಲೂ ನನ್ನ ಗುಂಡಿಗೆಯು ಗಡಗಡನೆ ನಡುಗುತ್ತಿರುವುದು ನನ್ನ ದೇಹದ ರಕ್ತವೆಲ್ಲವೂ ಪಟಕದಲ್ಲಿ ಕುದಿಯುತ್ತಿರುವುದು. 100 ಈಟಿಗಳು ನನ್ನೆಲೆಯನ್ನೇ ಇರಿದಂತೆ ಭಾಸವಾಗುತ್ತಿರುವುದು. ಏ ದುರುಳ ದುರ್ಯೋಧನನೇ ಕೇಳು. ಅಂದು ದಿನಕ್ಕೊಂದಾವರ್ತಿ ನಮಗಾಗಿ 1 ಇಡಿ ಅನ್ನ, ಒಂದೇ 1 ಒಳನೆ ನೀರನ್ನು ಮಾತ್ರ ನೀಡುತ್ತಿದ್ದೆಯಲ್ಲವೇ? ನೀನು ನೀಡುತ್ತಿದ್ದ ಆ 1 ಇಡಿ ಅನ್ನ, ಒಂದೇ 1 ಒಳನೆ ನೀರು ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನೂ ನನಗಿತ್ತು ಈ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ಅವರೆಲ್ಲರೂ ಹಸುವಿನ ಆಕ್ರಂದನದಿಂದ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಪ್ರತಿಪಟಲದಿಂದ ತಿಳಿಯದೆ ಉಳಿದು ನಿರಂತರ ಬಲವಾಗ್ನಿ ಜ್ವಾಲೆಯಿಂದ ನಂದು ಬೆಂದಿರುವ ಈ ಕುಶವಾದ ಶರೀರವನ್ನು ಅಣುವಾಗಿ ತುಂಡರಿಸಿ ದಶ ದಿಕ್ಕುಗಳಿಗೆ ಎಸೆದರು. ಪ್ರತಿಯೊಂದು ಅಣುವು, ನನ್ನ ದೇಹದ ಪ್ರತಿಯೊಂದು ಅಣುವು ಮತ್ಸರಕ್ಕೆ ಮತ್ಸರ, ರಕ್ತಕ್ಕೆ ರಕ್ತ, ಕ್ರೋಧಕ್ಕೆ ಕ್ರೋಧ.
ದಗ ದಗ ದೇಶಂತ ದಹಿಸುತ್ತಿರುವುದು ಲೋಕ ಕರಾಳೆ. ದಗ 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 ದಹಿಸುತ್ತಿರುವುದು ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೂ ಒಳೆಯುವುದೆಂತೋ ಕೊರುವಂತದರು. ಹರಡಿದ ದಾಹವು ಎಲ್ಲೆಲ್ಲೂ ಒಳೆಯುವುದೆಂತೋ ಕೊರುವಂತದರು. ದಗ 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 ಎದ್ದಿದೆ ದೇಶಂತ ದಹಿಸುತ್ತಿರುವುದು ಲೋಕ ಕರಾಳೆ. ಲೋಕ ಕರಾಳೆ ಲೋಕ ಕರಾಳೆ. ನಮ್ಮನು ಕುರುಪತಿತ ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಪಾಲಿಸಿ ನಮ್ಮನು ಕುರುಪತಿತ ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣತ ಮಂದಿರು 100 ನಾವು ನಮಗೊದಗಿತು ತೆರಮನೆಯಳು ಸಾವು. ಅಣ್ಣತ ಮಂದಿರು 100 ನಾವು ನಮಗೊದಗಿತು ತೆರಮನೆಯಳು ಸಾವು. ದಗ 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 ದಗನೆದ್ದಿದೆ ದೇಶಂತ ದಹಿಸುತ್ತಿರುವುದು ಲೋಕ ಕರಾಳೆ. ಲೋಕ ಕರಾಳೆ ಲೋಕ ಕರಾಳೆ. ಮೂವರಲ್ಲೊಬ್ಬನೇ ಉಳಿದಿಹನಿ ತೀರಿಸಲು ಸಾಲವ ಬೇಡ. ಮೂವರಲ್ಲೊಬ್ಬನೇ ಉಳಿದಿಹನಿ ತೀರಿಸಲು ಸಾಲವ ಬೇಡ. ನಮ್ಮರವಾಗುವುದೆನ್ನಯ ಸೇಡು 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 ಸೇಡು. ಎಮ್ಮರವಾಗುವುದೆನ್ನಯ ಸೇಡು ಪ್ರಧಾನಗೊಳಿಸುವೆ ಕೌರವನ. ದಗ 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 ದಗನ ಎದ್ದಿದ ದೇಶಂತ ದಹಿಸುತ್ತಿರುವುದು ಲೋಕ ಕರಾಳೆ. ಲೋಕ ಕರಾಳೆ ಲೋಕ ಕರಾಳೆ ಲೋಕ ಕರಾಳೆ. ಎಲ್ಲೋ ದುಷ್ಟ ದುರ್ಯೋಧನನೇ ಕೇಳು. ಸೇಡಿಗೆ ಸೇಡು, ಮೋಸಕ್ಕೆ ಮೋಸ ಎಂಬ ಮಾತ್ಸರ್ಯದ ಹೊರತಾಗಿ ನನ್ನನ್ನು ಇನ್ಯಾವುದೂ ಅರಸಲು ಅಸಾಧ್ಯ ಅಸಾಧ್ಯ. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ರಾಜನಾಗಿ ಬಾಳಬಹುದಾಗಿತ್ತು. ಆದರೆ ನನ್ನ ಆಶಾ ಗೋಪುರವು ಭಯಂಕರ ತಿರುಗಾಳಿಗೆ ಸಿಕ್ಕ ತಲೆಗೆಲೆಯಷ್ಟಾಯಿತು. ಚಿಂತೆ ಇಲ್ಲ ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ, ವಜ್ರವನ್ನು ವಜ್ರದಿಂದಲೇ ಛೇದಿಸುವಂತೆ, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸುವಂತೆ, ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೆ ಅಡ್ಡಗಟ್ಟಿ ಅಡ್ಡದಾರಿಗಳೆದು ನಿನ್ನ ರತ್ನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ಆ ದುಷ್ಟ ದುರ್ಯೋಧನನ 99 ಮಂದಿ ಸೋದರರ ಭಿನ್ನ ಮುಂಡಗಳಿಂದ
ನರಕದಲ್ಲಿ ನಿಮ್ಮ ನಿರಾಂಜನವನ್ನೇ ಮಾಡಿಸುವೆ, ನರಕದಲ್ಲಿ ನಿಮ್ಮ ನಿರಾಂಜನವನ್ನೇ ಮಾಡಿಸುವೆ. ಎಲವೋ ದುಷ್ಟ ದುರ್ಯೋಧನನೇ ಕೇಳು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ಅತಿ ಭಯಾನಕ, ಅತಿ ಭೀಭತ್ಸ. ಪುತ್ರ ಶೋಕದಿಂದ ದಹಿಸುತ್ತಾ ತನಗಾಗಿ ಒಂದು ನಿಟ್ಟಿಸರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ, ನರಕದ ಮಾರ್ಗವನ್ನೇ ಹಿಡಿಸುವೆ. ನಿನಗೆ ಪರಮವೈರಿಗಳಾದ ಪಾಂಡವರಿಗೆ ನುಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದುದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹಗಳು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು, ಅವನ ಮಾತು ಪರಿಗ್ರಹದಲ್ಲಿ ಬಿಡಿಸುವ ಯೋಧನ. ಅಗ್ರಜಾನ್ವಿತಕ್ಕೆ ಮಾಯದು ನಂದನನು, ಅಗ್ರಜಾನ್ವಿತಕ್ಕೆ ಆಯದು ನಂದನನು, ಸರಿಗಾನ್ವಿತ ಗೆಳೆಯ ವಿದುರನಂ ಸಂಧಿಸ ಗನ ಕುಟೀರಕ್ಕೆ ಹೋಗಿರ್ಪನೈ, ಗನ ಕುಟೀರಕ್ಕೆ ಗಣಕುಟೀರಕ್ಕೆ ಗೋಹಿರ್ಪನೈ ಸೈಸಲ ಸದಳವು ಜನಗೆ ಅಗ್ರಜ ಅಗ್ರಜ ದುಶ್ಯಾಸನ, ಪುರಾತ್ಮರಾದ ಪಾಂಡವರ ಪದವ ಬರುವೆ ಎಚ್ಚರ. ಅಗ್ರಜ ಪುರಾತ್ಮರಾದ ಪಾಂಡವರ ಪದವ ಬರುವೆ ಎಚ್ಚರ, ಪದವ ಬರುವೆ ಎಚ್ಚರ, ಪದವ ಬರುವೆ ಎಚ್ಚರ. ಅಗ್ರಜ ಪುಂಡರನ್ನು ಬೇಡಿಸಿ ಜಯವು ಪಡೆದು ಬರುವನ, ಪುಂಡರನ್ನು ಬೇಡಿಸಿ ಜಯವು ಪಡೆದು ಬರುವನ. ದುರಾತ್ಮನಾದ ಪಾಂಡವನ ಪದವ ಬರುವೆ ಎಚ್ಚರ, ಪದವ ಬರುವೆ ಎಚ್ಚರ, ಪದವ ಬರುವೆ ಎಚ್ಚರ. ಅಗ್ರಜ ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ ಸಭೆಯಲ್ಲಿ ಶಾಂತಿ ಸಂದಣಿ ನಡೆಸುವನಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿಜಯನ ಮನೆಯನ್ನು ಆಚರಿಸಿದವನು. ಎಷ್ಟೊಂದು ಹೋವೇಳನ! ಅದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತೆ ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ನಡೆ ಸಹೋದರ. ಎಚ್ಚರಿಕೆ ಎಚ್ಚರಿಕೆ ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಇಂದ ಬಗೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಇಂದ ಬಗೆ. ಎಚ್ಚರಿಕೆ ಎಚ್ಚರಿಕೆ ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ. ಅದನ್ನು ಪಾಂಡವರ ವಶದಲ್ಲಿ ನಮ್ಮ ಕುದುರೆ ಕಾಯ್ದು ಎಚ್ಚರಿಕೆ.
ಸೋಲಿಸಲು ನಮ್ಮ ಮೊದಲು ಕಾಯ್ದುವರು. ಎಚ್ಚರಿಕೆ 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 ಅಗ್ರಜ ಎಚ್ಚರಿಕೆ 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 ಅಗ್ರಜ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಕೃಷ್ಣನಿಗೆ ಸತ್ಕಾರ ಒಂದೇ ಸತ್ಕಾರ. ನನಗೊಪ್ಪದು ನನಗೊಪ್ಪದು. ಸಹೋದರ ಸಹೋದರ, ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಕ್ಷತ್ರಿಯ ಜಾತಿಯನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಅವನನ್ನು ಯಾರು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವರು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಆ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವರ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ಕೈವಶ ಮಾಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಡೆ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ? ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನನ್ನು ಸಹಾಯವನ್ನು ಕೇಳುವುದು ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಆ ಉದ್ದೇಶ? ಕಾಳ ಸರ್ಪದ ವಿಷದನ್ನು ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನು ನಿನಗೆ ಕೃಷ್ಣನಿಗಿಂತ ಅವನ ಸಾಮರ್ಥ್ಯವಾದ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಆದರೆ ಆ ಸಂಕಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು. ಕೃಷ್ಣನನ್ನು ನೀನು ಹೋಗಿ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಬೇಕೆಂದು ನೀನು ಕೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಶಕುನಿ. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ಸುಯೋಧನ, ಪಾಪ ಪುಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ? ಆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಅವರಿಗೆ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತಲ್ಲವೇ? ಪುನಃ ಅವರನ್ನು ಹೊಂದುವುದಂತರೇನು? ಪಾಂಡವರಿಗೆ ರಾಜ್ಯವೇ ಬೇಕು ಎಂಬುದಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಿರಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಶಿ ಎನ್ನುವ ಈ ದೈವವೃತ್ತಿ ಏಕೆ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಲಾಗದು, ಕೊಡಕೂಡಬೇಕೆ? ಸಾರ್ವಭೌಮ, ಈ ವಿಚಾರದಲ್ಲಿ ನನ್ನದೊಂದು ಸಾರ್ವಭೌಮ, ಅದಷ್ಟಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಸಾರ್ವಭೌಮ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಯುಕ್ತ ಸಮಯದಲ್ಲಿ ನಾನು ಸಾರ್ವಭೌಮರಲ್ಲಿ ಆಗಲಿ, ನಿನ್ನ ಸಲಹೆಯ ಹೊರತಾಗಿ ನಾನು ಅವನ ಕಾರ್ಯವನ್ನೂ ಮಾಡುವುದಿಲ್ಲ. ಮಾವ, ನಡೆ ಹೋಗೋಣ. ನಡೆ
ನಡೆ ನಡೆ ಕುರುಕುಲದ ರಣಕಲಿ ನಡೆ, ನೀರಾಗುವ ರಣರಂಗದಲ್ಲಿ ನರವಲೆ. ಕುರುಕುಲ ಕೀಟವೇ ನಡೆ. ಈ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರುಳೆ? ಬಲ್ಲೆಯ? ಶಾ ಎಂದರೆ ಶತ್ರುಗಳನ್ನು, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ನಾಮ. ಶತ್ರುಗಳನ್ನು ಕುತಂತ್ರದಿಂದ ನಿರ್ನಾಮ ಮಾಡುವುದೇ ಈ ಶಕುನಿ. ಆದರದು ನಿನ್ನ ಪಾಲಿಗೆ, ಆದರದು ನಿನ್ನ ಪಾಲಿಗೆ. ನನಗೆ ಪರಮಶತ್ರುಗಳಾದ ಇಡೀ ಕುರುಕುಲ ವಂಶವನ್ನೇ ನಿರ್ನಾಮ ಮಾಡುವುದೇ ನನ್ನ ಶಪಥ. ಅಧಿಕಾರವೆಂಬ ಬಲದಿಂದ ಕೊಬ್ಬಿ ಮೆರೆಯುತ್ತಿರುವೆಯ ಮೂಢ, ಅಧಿಕಾರದ ಬಲದಿಂದ ಕೊಬ್ಬಿ ಮೆರೆಯುತ್ತಿರುವೆಯ ಮೂಢ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ಪಾಪಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ, ಆ ನೀಚನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿಯೋದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂತು ನನ್ನ ತಲೆಯಲ್ಲಿ. ಹೇ ದುರ್ಯೋಧನ, ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆನಾಟ ಮಾಡುವುದು ನನ್ನ ತಲೆಯದೆ. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಸೂರತನದ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಸೂತ ಕರ್ಣನು. ಕೌರವ ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡು ಸೂತ ಕರ್ಣನು. ಸರಿಯದ್ದು ನಿಲ್ಲುವನು ಭೀಮಸೇನನು, ಹಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆ ಹುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಹುಟ್ಟಿಕೊಳ್ಳುವನು. ನನ್ನದು ತಪ್ಪ, ಇದು ನಿನ್ನದು ತಪ್ಪ, ನನ್ನದು ತಪ್ಪ, ಇದು ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡು, ದ್ರೋಹಿ ನಾನು ನೋಡು, ಈತ ನಾನು ನೋಡುವೆ. ಪದುಮನಾಭನೆ ನಿನ್ನ ಪದ ಕೆರಗುವೆನಯ್ಯ, ಪದುಳದಿಂದರಿಯನ್ನ ತಲಹೋರಂಗಯ್ಯ.
ಪದುಮನಾಭನ ನಿನ್ನ ಪದಗೆರಗುವೆನಯ್ಯ ಬದುಳದಿಂದರೆಯನ್ನ ಚಲಹೊರಂಗಯ್ಯ ಏನ ಬೇಡಲಿ ನಿನ್ನ ದೀನ ದಯಾಕರ ಏನ ಬೇಡಲಿ ನಿನ್ನ ದೀನ ದಯಾಕರ ಮಾನಿತ ಮಾಧವ ಪಾಲಿಸು ದೇವಾ ಮಾನಿತ ಮಾಧವ ಪಾಲಿಸು ದೇವ ಪದುಮನಾಭನೆ ನಿನ್ನ ಪದಗರಗುವೆನಯ್ಯ ಪದುಳದಿಂದರಿಯನ್ನ ಚಲಹೊರಂಗಯ್ಯ ಕ್ಷೀರವಾರಿಧಿ ಶಯನ ಕರುಣಾಭರಣ ಕ್ಷೀರವಾರಿಧಿ ಶಯನ ಕರುಣಾಭರಣ ನಳಿನ ದಳ ನಯನ ಲಕ್ಷ್ಮೀ ರಮಣ ನಳಿನ ದಳ ನಯನ ಲಕ್ಷ್ಮೀ ರಮಣ ದರುಶನವ ನೀಡಯ್ಯ ರಂಗಯ್ಯ ದರುಶನವ ನೀಡಯ್ಯ ರಂಗಯ್ಯ ತಾಮಸವೇ ಕೃಷ್ಣ ಪದುಮನಾಭನೆ ಗರಗೆರಗುವೆನಯ್ಯ ಪದುಳರಿಂದರಿಯನ್ನ ಚಲಹೊರಂಗಯ್ಯ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ತಾನೇ ಆ ಪರಮಪುರುಷನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸ್ತಾನೋ, ಯಾವ ಮಹಿಮಾಪುರುಷನನ್ನು ನೋಡಲು ಹಗಲಿರು ಯೋಗಿಗಳು ಹಗಲಿರಲು ತಪಸ್ಸನ್ನಾಚರಿಸಿ ಬರಳುತ್ತಾ ಇರುವರು. ಯಾವಾತನ ಮಂಗಳ ಸ್ವರೂಪವು ಅನಾವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಆತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು. ಅಂತಹ ಕರುಣಾನಿಧಿಯು, ಸರ್ವಜ್ಞಾನಿಯು, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವುದು. ಕೃಷ್ಣಾರ್ಪಣವಸ್ತು. ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಹೋರಾರಿ ಭಕ್ತರ ಮೊರೆಯಾಲಿಸಿ ಸೊರೆ. ಮೊರೆ ಕೇಳಿ ನೀ ಬಾರೆಯ ಹೋರಾರಿ ಭಕ್ತರ ಮೊರೆಯಾಲಿಸಿ ಸೊರೆ. ರುಕ್ಮಿಣಿ ಲೋಲ ವಾರಿ ಜಮಾಲ
ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲುವುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಬಣ್ಣಿಸಲುವುದೇ ನಿನ್ನಯ ಲೀಲಾ ಧೀರದ ಲೋಚನ ದರುಶನ ತಾರ ಹೊರಗೆ ಧೀರದ ಲೋಚನ ದರುಶನ ತಾರ ಹೊರೆ ಕೇಳಿ ನೀ ಮಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ತೋರೆ ಹೊರೆ ಕೇಳಿ ನೀ ಮಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಕೃಷ್ಣ ಪರಮಾತ್ಮ ಪರಮಾತ್ಮ ಭಕ್ತ ಶಿರೋಮಣಿ ಕುಶಲವೇ ಪರಮಾತ್ಮ ಈ ದಿನ ನನ್ನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟೆಯ ತಮ್ಮ ಪಾದದೊಳಗಿನ ನನ್ನ ಕುಟೀರವು ಪವಿತ್ರವಾಗಿತ್ತು ಪರಮಾತ್ಮ ಬನ್ನಿ ಗುರು ಪರಮಾತ್ಮ ಬೆಳಗಿದಯ ಮನ ಮಂದಿರದಿ ಬೆಳಗಿದಯ ಮನ ಮಂದಿರದಿ ಹರಿಸಿದಯ ಅಂಧಕಾರ ಮನದಿ ಹರಿಸಿದಯ ಅಂಧಕಾರ ಮನದಿ ಬೆಳಗಿದಯ ಮನ ಮಂದಿರದಿ ಪಾಲಕಡಲು ಲೀಲೆಯಿಂದಾಡುತ್ತ ಲೋಲಲೋಚನರಿ ಬಂದೆಯ ಪಾಲಕಡಲು ಲೀಲೆಯಿಂದಾಡುತ್ತ ಲೋಲಲೋಚನರಿ ಬಂದೆಯ ಕಡುಶಿಲೆಯಾದ ಈ ಜಡನ ಕಡೆದು ಅರಿಯೇ ಕಡುಶಿಲೆಯಾದ ಈ ಕಡನ ಕಡೆದು ಅರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಿಯಣ್ಣನ ಕರುಳಲು ಕೊರಳಲು ಧರಿಸಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಿಯಣ್ಣನ ಕರುಳಲು ಕರಳಲು ಧರಿಸಿದೆಯ ಹರಿಯ ಮೊರೆ ಕೇಳಿ ಕರಿಯ ಒಂದು ಮೋಕರಿಯ ತೆರೆಯಲು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ಒಂದು ಮೋಕರಿಯ ತೆರೆಯಲು ಬಿಡಿಸಿದೆಯ ಹರಿಯಾನಂತ ಗುಣರೂಪವೇ ನಿನ್ನ ಹರಿಯಾನಂತ ಗುಣರೂಪವೇ ನಿನ್ನ
ಶರಣೌಲಿ ಮನದಲ್ಲಿ ಸ್ಮರಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸಿರುವ ತಮಗೆ ಅನುಸ್ವರೂಪನಾದ ನಾನೇನು ಕೊಡಬಲ್ಲೆ ದೇವ? ವಿದುರ, ಕಾರ್ಯಾರ್ಥಿಯಾಗಿ ನಾನು ದುರ್ಯೋಧನ ಬಳಿ ಹೋಗುತ್ತಿದ್ದಾಗ ನಿನ್ನ ಭಕ್ತಿ ಎಂಬ ಪಾಠದಿಂದ ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದ ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ, ಕೊಡವಿಯೋಳ್ ಬಸಜಿರೋ ಮಣಿ ನೀನು, ಕೊಡವಿಯೋಳ್ ಬಸಜಿರೋ ಮಣಿ ನೀನು, ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಭಕ್ತಿಯ ಪಾಶರಿ ಸವನೊಲಿಸಿದೆ. ಪರಮಾತ್ಮ, ಭಕ್ತಿಯ ಪಾಶರಿ ಸವನೊಲಿಸಿದೆ. ಎತ್ತ ಹೋದರು ಮನ ಇಸಲೆ ಬರುವುದು. ವಿದುರ, ಎತ್ತ ಹೋದರು ಮನ ಇಸಲೆ ಬರುವುದು. ವಿದುರ, ಜಗನಂದನಿಧಿಯ ವಿದುರ, ವಿದುರ, ಜಗನಂದನಿಧಿದ ಮತ ದುರ್ಯೋಧನ, ಜಗನಂದನಿಧಿದ ಮತ ದುರ್ಯೋಧನ, ಮತನೆ ನಿನಗಿಂತ ಉತ್ತಮನೆ ನೀಪನೆ. ವಿದುರ, ಪರಮಾತ್ಮ, ಮತನೆ ನಿನಗಿಂತ ಉತ್ತಮನೆ ನೀಪನೆ, ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ, ವಿದುರ, ಸರ್ವದಾ ನನ್ನಲ್ಲಿ ಧ್ಯಾನಿಸುತ್ತಾ ಪ್ರಪಂಚದ ಭೋಗಭಾಗಿಗಳನ್ನು ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಮಾಡಿಕೊಡುವ ಆಹಾರಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯಲೇ? ವಿದುರ, ಹಸಿವಾಗುತ್ತಿದೆ, ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ವಿದುರ, ಏಕೆ ತವಕ ಪಡುತ್ತಿರುವೆ? ಏನಾಯಿತು? ಏನೆಂದು ಹೇಳಲಿ ದೇವ? ಈಗ ತಾನು ಇದ್ದ ಶಿರವನ್ನು ತಮ್ಮಗರ್ಪಿಸಿ ನಾನೇ ಬಾನ ಮಾಡಿಬಿಟ್ಟೇನಲ್ಲ. ವಿದುರ, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲ. ಎಲ್ಲಿ ಪಾತ್ರೆಯನ್ನೇತ? ಪರಮಾತ್ಮ, ಸ್ವೀಕರಿಸಿ. ನೋಡಿದೆಯಾ ವಿದುರ? ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನೆಲೆಯೂ ನೆನೆಯುವುದಿಲ್ಲ. ಪರಮಾತ್ಮ, ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ, ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡಯ್ಯ, ನೋಡು. ಪರಮಾತ್ಮ, ಆಹಾ, ಪರಮಾತ್ಮ, ಧನ್ಯನಾದೆ ಪ್ರಭು, ಧನ್ಯನಾದೆ.
ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ನವಕೋಟಿ ನಾಮದ ನಾರಾಯಣ ನರವೇಶ ನರ ಹರಿಪಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಶ ನರ ಹರಿಪಾರಾಯಣ ಪಂಡಿತಲಹುದೇ ನಿನ್ನಯ ನಾಮವ ಪಂಡಿತಲಹುದೇ ನಿನ್ನಯ ನಾಮವ ಮನ್ನಿಸಿ ಕಾಪಾಡೋ ಗುಣಧಾಮ ಮನ್ನಿಸಿ ಕಾಪಾಡೋ ಗುಣಧಾಮ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಪರಮಾತ್ಮ ಕ್ಷೀರ ಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಧನ್ಯನಾದೆ ದೇವ, ಧನ್ಯನೇ. ನಿಮ್ಮನ್ನು ಪಡೆದ ವಸುದೇವ ದೇವಕರೇ ಧನ್ಯರು. ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಪಾಂಡವರಿಗೆ ದೂತತ್ವವನ್ನು ವಹಿಸಿಕೊಂಡು ಭಕ್ತ ರಕ್ಷಕನನ್ನು ಬಿರಿದು ಪಾಲಿಸಿ ನಿನ್ನ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರು ರಕ್ಷಿಸುವ ವಾರ ತಮ್ಮದು. ವಿದುರ, ಹಾಗೆಯೇ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಮುಖ್ಯ ವಿಚಾರವನ್ನು ಮಾತನಾಡಿಕೊಂಡು ಹಾಗೆಯೇ ದುರ್ಯೋಧನ ಆಸ್ಥಾನಕ್ಕೆ ಬರದೆನು. ಅಲ್ಲಿ ಎಂದೂ ನಡೆಯದ ವಿಚಿತ್ರ ಘಟನೆಗೆಂದು ನಡೆಯುವುದು ನೀನು ನೋಡುವಂತೆ ಅಲ್ಲಿಗೆ ಬಾ. ಹಾಗೆಯೇ ಮರೆಯದೆ ನಿನ್ನ ಧನುಸ್ಸನ್ನು ತೆಗೆದುಕೊಂಡು ಬಾ. ಆಗಬಹುದು ಬರಲೇ?